ಸಮಾಜ ಕೇಳ್ತಾರೆ. ಆಮೇಲೆ ಇನ್ನೊಂದು ಏನಂದರೆ ವೈಶಿಷ್ಟ್ಯತೆ, ಯಾವ ಟಾಪಿಕನ್ನು ಕೊಡಿ ಮಾತಾಡ್ತಾರೆ. ಇವಾಗ ಹೇಳಿದ್ರು ಆ ಕಂಪ್ರೆಸರ್ ಏರ್ ಕೂಲರ್ಗಳು, ವಾಟರ್ ಇರೋ ಏರ್ ಕೂಲರ್ಗಳು ಹಾಕ್ಬಿಡ್ಬೇಡಪ್ಪ, ಅದೆಲ್ಲ ಬ್ಯಾಕ್ಟೀರಿಯಾ ಫಾರ್ಮ್ ಆಗಿ ಫಂಗಸ್ ಆಗಿಬಿಡುತ್ತೆ ಲಂಗ್ಸ್ಗೆ. ವಿತೌಟ್ ವಾಟರ್ ಒಂದು ಏರ್ ಕೂಲರ್ ಇದೆ ಅಂತ ಯಾರು ಸರ್ ಅಂತ ಕೇಳಿದೆ. ಅಷ್ಟು ಡೀಪಾಗಿ ತನಿಖೆ ಮಾಡ್ತಾರೆ. ಅದು ಅವರ ವೈಶಿಷ್ಟ್ಯತೆ. ನಮ್ಮ ಸಂಸ್ಥೆಯಲ್ಲಿ ಇಂಥವ್ರನ್ನ ಕಾಪಾಡ್ಕೊಂಡು ನಮ್ಮ ಜವಾಬ್ದಾರಿ. ಭಾಳ ಚೆನ್ನಾಗಿ ಮಾಡ್ತಾರೆ. ಆದರೆ ಈ ಸಮನ್ಸ್ಗಳು ಇಶ್ಯೂ ಮಾಡಿದಾಗ ತಂದು ದುಡ್ಡು ಕೊಡೋರ್ಗೂ ಬಿಡಲ್ಲ. ಎಲ್ಲ ಹುಡುಗರು ಬಂದು ಕೇಳ್ತಾರೆ, ಏನು ಸರ್ ನಮ್ಗೆ 5 ದಿನನೂ ಕೊಡಲ್ಲ ಸರ್ ಅಂತ. ನೋ ಮಿಸ್ಟರ್ ರೆಡ್ಡಿ, ನಿಮಗೆ ಗೊತ್ತಿಲ್ಲ, ಅವನು 3 ವರ್ಷ 5 ವರ್ಷ ಕಾಯ್ತಿರ್ತಾನೆ. ಈ FLOWಗಳಿಗೆ ಹೋದರೆ ಪೊಲೀಸವರೇ FLOW ಏನು ಮಾಡ್ತಾರೆ ಗೊತ್ತು ನಮಗೆ. FLOಗಳನ್ನ ಪೊಲೀಸವರು ಅದು ಅನುಷ್ಠಾನ ಆಗದವ್ರಿಗೆ ಇಟ್ಬಿಡ್ತಾರೆ. ಆದ್ದರಿಂದ 3 ವರ್ಷದಲ್ಲಿ ಅಥವಾ 10 ವರ್ಷದ ಚೆಕ್ ಬೌನ್ಸ್ ಕೇಸ್ನಲ್ಲಿ ಅಟ್ಲೀಸ್ಟ್ ಹಣ ಬಂದು ಸಂದಾಯ ಮಾಡ್ತಾರೆ, ಆ ಡೆಪಾಸಿಟ್ ಆಗೋದು ಮಾಡ್ತಾರೆ. ಅದು ಒಂಥರ ಒಳ್ಳೆಯದೇ ನಾವು ಯೋಚನೆ ಮಾಡಿದ್ರೆ. ಆದರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಬೇಕು ಅಂತ ನಾವು ವಕೀಲರ ಸಂಘದಿಂದ ಕೇಳ್ಕೊತಾ ಇದ್ದೀವಿ. ಸ್ವಲ್ಪ ಒಂದು 2 ಡೇಟ್ ಕೊಟ್ಟು ಆಮೇಲೆ ಆಗ್ತೀನಿ ನಿನಗೆ ಗದೆ ಪ್ರಹಾರ ಮಾಡ್ತೀನಿ ಅಂತ ಒಂದು ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ನಮ್ಮದು ಡಿಮ್ಯಾಂಡ್ ಇದ್ದೇ ಇರ್ತದೆ, ಎಂಡಾಗಲ್ಲ ಡಿಮ್ಯಾಂಡ್. ಸೊ ಇದು ಅಲ್ದಿರ ಇವತ್ತು ವಿಶೇಷವಾದ ಒಂದು ಸಂಗತಿ ಏನಂತಂದರೆ, ಸಮಾಜದಲ್ಲಿ, ಭಾರತದಲ್ಲಿ ನಾವು ಜಾತಿ ಆಧಾರಿತ ಸಮಾಜವನ್ನು ಸರಿ ಮಾಡೋದಕ್ಕೆ ಇಡೀ ಭಾರತದಲ್ಲಿ ಅನೇಕ ಮಹಾಪುರುಷರು. ಆದರೆ ಸಮಾಜದಲ್ಲಿ ಒಂದು ಸಂಚಲನವನ್ನು ತಂದಿದ್ದು ಇಡೀ ಭಾರತದಲ್ಲಿ. ತಮ್ಮ ಜಾತಿಗಳನ್ನು ತೊರೆದು ಮಾನವ ಕುಲದ ಒಂದು ಮಹಾ ಸನ್ನಿಧಿಯಲ್ಲಿ ಸೇರುವಂಥ ಕೆಲಸದಲ್ಲಿ ಪ್ರವೃತ್ತರಾದವರು ಗುರು ಗೋವಿಂದ್ ಸಿಂಗ್ ಹಾಗೂ ಬಸವೇಶ್ವರ. ಎಲ್ಲರೂ ಸಹ ಅವರ ಕಾಲದ ಸಮಕಾಲೀನ ಜನರು ಯಾವುದೇ ಜಾತಿ ಆಗಲಿ ಆ ಜಾತಿಯನ್ನು ತೊರೆದು ಮಾನವ ಜಾತಿಗೆ ಸೇರಿದರು. ಅದರಲ್ಲಿ ಇದರ ಪ್ರವರ್ತಕರು ಅಥವಾ ಇದಕ್ಕೆ ಒಂದು ಸ್ಫೂರ್ತಿಯನ್ನು ನೀಡಿ ಸಂಚಲನವನ್ನು ನೀಡಿದವರು ಬಸವೇಶ್ವರ, ಮಹಾ ಯೋಗಿ ಬಸವ ಹಾಗೂ ಗುರು ಗೋವಿಂದ್ ಸಿಂಗ್. ಗುರು ಗೋವಿಂದ್ ಸಿಂಗ್ ಹೇಳ್ತಾನೆ, 5 ಜನ ವಾಲಂಟಿಯರ್ಸ್ ಬನ್ನಿ, ಅವ್ರನ್ನ ಸಾಯಿಸ್ತೀನಿ, ಅವರ ರಕ್ತವನ್ನು ನಾನು ತೆಗೆದುಕೊಂಡು ಒಂದು ಸಹ ಸಮಾಜವನ್ನು ಸೃಷ್ಟಿ ಮಾಡ್ತೀನಿ. 5 ಜನರ ಕರೆಸ್ತಾನೆ, ಅವ್ರನ್ನ ಸಾಯಿಸಲ್ಲ. ಆದರೆ ಆ 5 ಜನರನ್ನ ಒಂದು ಪ್ರತೀಕವಾಗಿ, ಒಂದು ಸಮಾನ ಸಮಾಜವನ್ನು ಸೃಷ್ಟಿ ಮಾಡುವ ಪ್ರತೀಕವಾಗಿ ಅವ್ರನ್ನ ಇಡ್ತಾರೆ. ಅದೇ ರೀತಿ ನೆನ್ನೆ ಹೇಳ್ತಾ ಇದ್ದೆ ಶ್ರೀಶಾನಂದ್ ಸರ್, ಏನು ಬಸವ ಮಹಾಪುರುಷ ಜನರ ಮುಂದೆ ಆದರ್ಶಗಳನ್ನಿಟ್ಟರೋ ಅದನ್ನು ಅನುಷ್ಠಾನಕ್ಕೆ ತಂದಿದ್ದು ಶಿವಕುಮಾರ ಸ್ವಾಮಿ. ಪಾರವಾದ ಮಹಾಯೋಗಿ ಹಾಗೂ ನಾವು ನೆನೆಸ್ಕೊಳ್ಳೋದಕ್ಕೆ ಆಗದೇ ಇರತಕ್ಕಂತಹ ಆದರ್ಶ ಪುರುಷ. ಇವತ್ತು ತುಮಕೂರಿನ ಭಾಗದಲ್ಲಿ, ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ, ಭಾರತದ ಹಲವಾರು ಮೂಲೆಗಳಲ್ಲೂ ಶಿವಕುಮಾರ ಸ್ವಾಮಿಯ ಛಾಪು ಮುಟ್ಟಿದೆ. ಆದ್ದರಿಂದ ಅವರಿಬ್ಬರ ಜಯಂತಿಯನ್ನು ಆಚರಿಸೋದಕ್ಕೆ ನಮ್ಮ ವಕೀಲರ ಸಂಘಕ್ಕೆ ಬಂದಂಥ ಮಹಾಭಾಗ್ಯವನ್ನು ನಾನು ಸ್ಮರಿಸ್ತಾ, ಎಲ್ಲರೂ ಸಹ ಸೇರಿ ಅವರ ಆದರ್ಶಗಳನ್ನು ನೆನೆಸಿ ಅದನ್ನು ಪರಿಪಾಲಿಸೋದಕ್ಕೆ ನಾವು ಕಷ್ಟಪಡೋಣ ಅಂತ ಹೇಳ್ತಾ, ನಾವೆಲ್ಲರೂ ಬಂದಿದ್ದಕ್ಕೆ ವಂದಿಸ್ತಾ, ಮಾನ್ಯ ನ್ಯಾಯಮೂರ್ತಿಗಳಾದ ಶ್ರೀಶಾನಂದ್ ಅವರ ಮಾತುಗಳನ್ನ ಕೇಳೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಆಮೇಲೆ ಸರ್ ಒಳ್ಳೆ ಚೆಸ್ ಪ್ಲೇಯರ್, ಆದರೆ ಮಾತಿನ ಚೆಸ್ಸು ಇನ್ನೂ ಜೋರಾಗಿದೆ. ಆ್ಯಂಡ್ ಬ್ಯೂಟಿಫುಲ್ಲಾಗಿ ಮಾತಾಡಿ ಎಂತೆಂಥ ನಿದರ್ಶನಗಳನ್ನ ಕೊಡ್ತಾರೆ. ಒಂದೊಂದು ಸಾರಿ ಅವ್ರ ಮುಂದೆ ನಿಂತುಬಿಟ್ರೆ ನಮ್ಮ ಕೇಸು ಮರೆತುಬಿಡ್ತೀವಿ, ಅವ್ರ ಕೇಸು ಮರೆತುಬಿಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಸೇವೆಯನ್ನು ನಮ್ಮ ಸಮಾಜ ಇನ್ನಷ್ಟು ಪಡೆದುಕೊಳ್ಳಲಿ. ನೀವು ನ್ಯಾಯಮೂರ್ತಿಗಳಾಗಿದ್ದಾಗೇ ಜನರು ನಿಮ್ಮನ್ನು ಬಯಸ್ತಾರೆ. ಇನ್ನು ನ್ಯಾಯಮೂರ್ತಿಗಳು ನಿವೃತ್ತರಾದ ನಂತರ ಇಡೀ ಸಮಾಜ ನಿಮ್ಮ ಸೇವೆಯನ್ನು ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಸಭೆಗೆ ವಂದನೆಗಳು.
ವೇದಿಕೆಯನ್ನು ನನ್ನೊಂದಿಗೆ ಹಂಚಿಕೊಂಡಂಥ ವಿವೇಕ್ ಸುಬ್ಬಾರೆಡ್ಡಿ, ಸಂಘದ ಇತರ ಪ್ರತಿನಿಧಿಗಳು, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ತವರು ಮನೆ ಸದಸ್ಯರೇ, ಈಗ ಹೇಳ್ತಾ ಇದ್ದೆ ಪೋಸ್ಟ್ ರಿಟೈರ್ಮೆಂಟ್ ಏನು ಅಂದರೆ ಮರಳಿ ಬಾರಿಗೆ ಅಂತ, ಪ್ರಾಕ್ಟೀಸ್ಗೆ ಏನಿಲ್ಲ, ಸುಮ್ಮನೆ ಹೀಗೆ ಬಂದು ಮಾತಾಡಿಸ್ಕೊಂಡು ಹೋಗೋದನ್ನೆಲ್ಲ. ಬಸವ ಜಯಂತಿ ಮತ್ತು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಜಯಂತಿಯನ್ನು ಈ ದಿವಸ ನಾವು ಹಮ್ಮಿಕೊಂಡಿದ್ದೀವಿ. ಯಾಕೆ ಇವರಿಬ್ಬರು ನಮ್ಮ ಮುಂದೆ ಅಷ್ಟು ವಿಶೇಷವಾಗಿ ಕಾಣ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಹನ್ನೆರಡನೇ ಶತಮಾನ ಕರ್ನಾಟಕ ಕಂಡಂಥ ಅತ್ಯಂತ ಒಂದು ಕ್ರಾಂತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸಮಾಜದಲ್ಲಿರ್ತಕ್ಕಂಥ ಓರೆಕೋರೆಗಳು, ಹಲವು ತೊಂದರೆ ತಾಪತ್ರಯಗಳು, ಮನುಷ್ಯರ ನಡುವೆ ಇರ್ತಕ್ಕಂಥ ಭೇದ ಭಾವಗಳು, ಇವೆಲ್ಲವನ್ನು ಕೂಡ ನೋಡಿದಂಥ ಬಸವಣ್ಣನವ್ರು ಹೇಳ್ತಾರೆ, ಇದು ಯಾವುದೂ ಸರಿ ಹೋಗೋದಿಲ್ಲ, ಎಲ್ಲರೂ ದೇವರ ಮಕ್ಕಳು, ದೇವರ ಮಕ್ಕಳಾದ್ಮೇಲೆ ಇದು ಯಾಕೆ ಈ ರೀತಿ ಆಗಬೇಕು, ಸಮಾಜ ಈ ರೀತಿ ನಡೆಯೋದಲ್ಲ ಅಂತ ಹೇಳಿ ಇವತ್ತಿನ ಏನು ಸಂಸತ್ತು ಅಂತ ನಾವು ಕರಿತೀವಿ, ಎಲ್ಲರನ್ನೂ ಪ್ರತಿನಿಧಿಸ್ತಕ್ಕಂಥ ಒಂದು ಸಂಸ್ಥೆ ಇರಬೇಕು ಅಂತ, ಅಂತಹ ಒಂದು ಪರಿಕಲ್ಪನೆ ಪ್ರಪಂಚದಲ್ಲಿ ಎಂದೂ ಕೂಡ ಎಲ್ಲೂ ಯಾವ ವಿಶ್ವದ ಯಾವ ಭಾಗದಲ್ಲೂ ಕಾಣದೇ ಇರತಕ್ಕಂಥ ಒಂದು ಮಿನಿ ಸ್ಕೂಲ್ ಆಫ್ ಸಂಸತ್ ಭವನ ಅಂತ ಅನ್ನೋದನ್ನು ಅನುಭವ ಮಂಟಪ ಅಂತ ಕಟ್ಟಿದಂಥ ಪುಣ್ಯಾತ್ಮ ಯಾರು ಇದ್ರು ಅಂತಂದರೆ ಅವರು ಬಸವಣ್ಣವ್ರು ಆಗ್ತಾರೆ. ಹಾಗಾಗಿ ಕ್ರಾಂತಿ ಯೋಗಿ ಬಸವಣ್ಣ ಅಂತ ಕರೆದ್ರು. ಅಲ್ಲಿ ನೋಡಿ, ಕ್ರಾಂತಿ ಮತ್ತು ಯೋಗಿ ಎರಡು ಹೆಂಗೆ ಒಟ್ಟಿಗೆ ಹೋಗೋಕ್ಕಾಗುತ್ತೆ? ಆಗೋದಿಲ್ಲ. ಅದು ಯಾರೋ ಕ್ರಾಂತಿಯಾಗಿ ಮಾಡಬೇಕು ಅಂತ ಇರ್ತಾರೆ, ಅವರು ಯೋಗಿಗಳಾಗೋಕ್ಕಾಗಲ್ಲ. ಆದರೆ ಅವರು ಮಾಡಿದಂತಹ ಯೋಗ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಯಾವುದೇ ರಕ್ತಪಾತಗಳಿಲ್ಲದೆ ಕ್ರಾಂತಿಯನ್ನು ಮಾಡಿದಂಥದ್ದು. ಅಂದರೆ ಎ ಸೈಲೆಂಟ್ ರೆವಲ್ಯೂಷನ್, ಎ ಬ್ಲಡ್ಲೆಸ್ ರೆವಲ್ಯೂಷನ್ ಇನ್ ದಿ ಸೊಸೈಟಿ ಅಂತ ಹೇಳಿ ಮಾಡಿದ್ದಂಥದ್ದು. ಹೇಳ್ತಾ ಹೋಯಿತು ಅಂತಂದರೆ ಮುಂದಿನ ಬಸವ ಜಯಂತಿ ತನಕ ಅದನ್ನೇ ಹೇಳ್ತಾ ಇರ್ಬೋದು. ಆದರೆ ಮುಖ್ಯವಾಗಿ ನಮಗೆ ಅಲ್ಲಿ ಕಾಣಕ್ಕೆ ಸಿಗ್ತಕ್ಕಂಥದ್ದು ಒಂದು 3-4 ಭಾಗಗಳು. ಆ 3-4 ಭಾಗಗಳನ್ನು ಆ ವಚನಗಳಲ್ಲಿ, ಕೂಡಲ ಸಂಗಮ ಅವರು ಮಾಡಿರ್ತಕ್ಕಂಥ ವಚನಗಳಲ್ಲಿ ನಾವು ನೋಡ್ತಾ ಹೋಗೋಣ. ಅವುಗಳಲ್ಲಿ ನಮಗೆ ಪ್ರಮುಖವಾಗಿ ಕಾಣಕ್ಕೆ ಸಿಕ್ಕುವಂಥದ್ದು ಅಂತಂದರೆ, ಮನುಷ್ಯ ದುಡ್ಡಿದ್ರೆ ಮಾತ್ರ ಅದಕ್ಕೆ ಅನುಕೂಲಕರವನ, ಅಥವಾ ಆ ಬಡವನಿಗೆ ಅಲ್ಲಿ ಸ್ಥಾನವಿಲ್ಲವಾ, ಅವನು ದೇವರಿಗೆ ಏನನ್ನು ಮಾಡೋಕ್ಕಾಗಲ್ವಾ ಅಂತ ಹೇಳಿದ್ರೆ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿ ಮಾಡಿದ್ದಂಥದ್ದು. ಇದು ಕಲಶಪ್ರಾಯವಾಗಿ ಸಿಗ್ತಕ್ಕಂತಹ ಒಂದು ವಚನ ಆಗುತ್ತೆ. ಅದರಲ್ಲಿ ಇಡೀ ಸಾರವನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. 101 ವಚನಗಳ ಮೇಲೆ 101 ಗಂಟೆ ಮಾತನಾಡಬಹುದು, ಅಷ್ಟು ಇದೆ ವಿಶೇಷ. ಅದರಲ್ಲಿ ಕೆಲವನ್ನ ಆಯ್ದುಕೊಂಡಿದ್ದೀನಿ ಸಮಯದ ದೃಷ್ಟಿಯಿಂದ. ಒನ್ ಹೂ ಹ್ಯಾಸ್ ನೋ ಗಾಡ್ ಫಾದರ್, ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಸ್ನೇಹಿತರೆಲ್ಲರನ್ನೂ. ಒಂದು ಸ್ಥಾನಕ್ಕೆ ನೀವು ಬರಬೇಕು ಅಂತ ಭಗವಂತನ ಇಚ್ಛೆ ಇತ್ತು ಅಂತಂದರೆ, ಕಠಿಣ ಪರಿಶ್ರಮ ಮಾತ್ರ ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಬಂದು ನಿಲ್ಲಿಸುತ್ತೆ. ನನಗೆ ಅವ್ರು ಗೊತ್ತು, ಇವ್ರು ಗೊತ್ತು, ನಾನು ಇವ್ರ ಹತ್ರ ಇದ್ದೀನಿ, ಅವ್ರ ಮನೆ ಫಂಕ್ಷನ್ಗೆ ಹೋಗಿ ಓಡಾಡಿದ್ದೀನಿ ಅಂತಂದರೆ ನಿಮಗೆ ಆ ಸ್ಥಾನ ಸಿಗೋದಿಲ್ಲ. ಅದನ್ನು ಹೇಳಬೇಕಾದಂಥ ಸಂದರ್ಭದಲ್ಲಿ ಒನ್ ಹೂ ಹ್ಯಾಸ್ ನೋ ಗಾಡ್ ಫಾದರ್, ಯಾರಿಗೆ ಯಾರಿಲ್ಲವೋ ಅನಾಥೋ ದೈವರಕ್ಷಕ ಅಂತ, ಯಾರಿಗೆ ಯಾರಿಲ್ಲವೋ ಒನ್ ಹೂ ಹ್ಯಾಸ್ ನೋ ಗಾಡ್ ಫಾದರ್, ಗಾಡ್ ಈಸ್ ದಿ ಫಾದರ್ ಅನ್ನೋದನ್ನ ವಿಚಾರವನ್ನು ತಿಳಿಸ್ಕೊಟ್ಟಂತಹ ಬಸವಣ್ಣವರು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ನನಗೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಅಂತ. ಅದನ್ನು ನೀವು ರಾಜ್ಕುಮಾರ್ ಅವರ ಹಾಡಿನಲ್ಲಿ ಕೇಳಿದಿರಿ. ಗುರುರಾಯರ ಮೇಲೆ ಹೇಳುವಂಥ ಸಂದರ್ಭದಲ್ಲಿ, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಅಂತ. ಇದೇ ಕೂಡಲ ಸಂಗಮ ದೇವನ ಆ ವಚನದಲ್ಲಿ ಹಾಲಲ್ಲದ್ದು ನೀರಲ್ಲದ್ದು ಅದು ನಿಮ್ಮ ಧರ್ಮವಯ್ಯ ಅಂತ ಬಸವಣ್ಣವ್ರು ಹೇಳ್ತಾರೆ. ಆ ನಂತರದಲ್ಲಿ ಹೇಳ್ತಕ್ಕಂಥದ್ದು ನಮಗೆ ಬೇಕಾಗಿರ್ತಕ್ಕಂಥದ್ದು, ಮನುಷ್ಯ ಧರ್ಮದಲ್ಲಿ ಏನಿರಬೇಕು, ಭಾಳ ಪ್ರಮುಖವಾಗಿ ಏನು ಸಿಗಬೇಕು ಅಂತಂದರೆ, ವಿ ಕಾಲ್ ಇಟ್ ಆಸ್ ಎಂಪತಿ ಅಂತ ಕರಿತೀವಿ ನೋಡಿ. ಸಿಂಪತಿ ಬೇರೆ, ಸಿಂಪತಿ ಅನ್ನೋದು ಅಯ್ಯೋ ಪಾಪ ಅಂತಕ್ಕಂಥದ್ದು, ಸಿಂಪತಿ ಬೇರೆ, ಎಂಪತಿ ಬೇರೆ. ಅದನ್ನು ಸರ್ವಜ್ಞ ಹೇಳ್ಕೊಡ್ತಾನೆ. ಏನು ಬೇಕು, ಒಂದು ಈ ಜಾಗವನ್ನು ನಾವು ಸ್ವರ್ಗ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತ ಹೇಳೋದನ್ನು ಸರ್ವಜ್ಞ ಹೇಳ್ತಾನೆ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಇತರರ ಬಗ್ಗೆ ದೊಡ್ಡ ಕೈಲಾಸ ಭಿನ್ನ ಅಣವಕ್ಕೂ ಸರ್ವಜ್ಞ ಅಂತ. 3ನೇ ಕ್ಲಾಸಲ್ಲೋ 4ನೇ ಕ್ಲಾಸಲ್ಲೋ 2 ನಂಬರ್ಗೆ ಇಟ್ಟಿರ್ತಿದ್ರು.
ಅವತ್ತಿನ ದಿವಸ ನಂಬರ್ ಓದಿದ್ವಿ, ಬರೆದು ಬಿಟ್ವಿ, ಅಲ್ಲಿಗೆ ಮುಗ್ದೋಯ್ತು. ಅರ್ಥ ಗೊತ್ತಾಗಲಿಲ್ಲ, ಮೇಡಮ್ಗೆ ಅರ್ಥ ಗೊತ್ತಿರಲಿಲ್ಲ. ಅನ್ನವನ್ನು ಇಕ್ಕುವುದು ಸರಿ, ಈ ನನ್ನಿಯನ್ನು ನುಡಿಯುವುದು ಅಂದ್ರೇನು? ನನ್ನಿಯನ್ನು ನುಡಿಯುವುದೇನು ಅಂತ ಧಾರವಾಡದಲ್ಲಿ ಕೇಳಿದೆ. ಏನೋ ವಿದ್ಯಾಕಾಶಿ ಅಂತ ಬಿಟ್ಟಿದ್ರು. ಹೇಳಿ ಕೇಳಿ ಯೂನಿಫೈಡ್ ಧಾರವಾಡದಲ್ಲಿ ಸರ್ವಜ್ಞ ಹುಟ್ಟಿದ್ದು. ಈಗ ಅದು ಹಾವೇರಿ ಜಿಲ್ಲೆಗೆ ಬರುತ್ತೆ. ಆಯ್ತು, ಮುಂದೆ ಇದ್ದಾಗ ಧಾರವಾಡದಲ್ಲಿದ್ದಂತಹ ಸರ್ವಜ್ಞ, ಅಲ್ಲಿ ಇದ್ದಂತಹ ಎಲ್ಲ ಪುಣ್ಯಾತ್ಮರುಗಳಿಗೆ ನನ್ನಿ ಅನ್ನೋ ಪದಕ್ಕೆ ಅರ್ಥ ಗೊತ್ತಾಗಲಿಲ್ಲ. ಕಾರಣ ಏನು ಅಂದರೆ ಅದನ್ನು ನಾವು ಬಿಟ್ಬಿಟ್ಟಿದ್ದೀವಿ, ಸಮಾಜ ಬಿಟ್ಬಿಟ್ಟಿದ್ದೀವಿ. ನನ್ನಿ ಅಂತಂದರೆ ಸತ್ಯ ಅಂತಷ್ಟೇ, ಟು ಸ್ಪೀಕ್ ದಿ ಟ್ರೂತ್ ಅಂತ ಅಷ್ಟೇ. ನೋಡಿ, ಅನ್ನವನ್ನು ಇಕ್ಕುವುದು, ಊಟಕ್ಕೆ ಹಸಿದವನಿಗೆ ಅನ್ನವನ್ನು ಇಟ್ಬಿಟ್ಟು ನನ್ನಿಯನ್ನು ನುಡಿಯುವುದು, ಸತ್ಯವನ್ನು ಹೇಳಿದ್ರೆ ತನ್ನಂತೆ ಇತರರ ಬಗ್ಗೆ ದೊಡ್ಡ ಕೈಲಾಸ ಭಿನ್ನಾಣವಕ್ಕು, ಇವು ಭಾಳ ಇಂಪಾರ್ಟೆಂಟು. ಈ ಎಂಪತಿ ಅನ್ನೋ ಪದ ಅಲ್ಲಿ ಬರ್ತಕ್ಕಂಥದ್ದು. ನಿಮಗೆ ನೋವಾದರೆ ನನಗೂ ನೋವಾಗುತ್ತೆ. ನಾನು ನಿಮಗೆ ಬೈಯುವುದಕ್ಕೆ ಮುಂಚೆ ನನಗೆ ಅದೇ ಬೈಗಳ ಬಂದರೆ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಅನ್ನೋದನ್ನು ತಿಳ್ಕೊ. ಆವಾಗ ಯಾವುದೇ ತೊಂದರೆ ಇರಲ್ಲ. ಗಿಲ್ಲಿದ್ರೆ ನಿನಗೂ ನೋವಾಗುತ್ತೆ, ನನಗೂ ನೋವಾಗುತ್ತೆ. ಚುಚ್ಚಿದ್ರೆ ನಿನಗೂ ನೋವಾಗುತ್ತೆ, ನನಗೂ ನೋವಾಗುತ್ತೆ. ಇದನ್ನು ತಿಳ್ಕೊಂಡ್ರೆ ತನ್ನಂತೆ ಇತರರ ಬಗೆದೊಡೆ ಅಂತಂದರೆ ಆವಾಗ ಭೇದ ಭಾವ ಅನ್ನೋದು ಬರೋದಿಲ್ಲ. ತನ್ನಂತೆ ಇತರರ ಬಗೆದೊಡೆ, ಬೇರೆ ಕೈಲಾಸ ಯಾಕೆ ಬೇಕಪ್ಪ, ಇಲ್ಲೇ ಕೈಲಾಸ ಆಗುತ್ತೆ ಅಂತ ಸರ್ವಜ್ಞ ಹೇಳಿದ್ದು. ಅದನ್ನು ನಮ್ಮ ಈ ಬಸವಣ್ಣನವ್ರು ಹೇಳುವಂಥ ಸಂದರ್ಭದಲ್ಲಿ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂತಲ್ಲದಲ್ಲಯ್ಯ ಅಂತ ಹೇಳ್ತಾರೆ. ಯಾಕೆ ಇದನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಎಂಪತಿ ಅಂತ ವಾಟ್ ಐ ಮೆಂಟ್ ಟುಡೇ, ವಾಟ್ ವಿ ಫೀಲ್ ಇನ್ ದಿ ಕಾನ್ಸ್ಟಿಟ್ಯೂಷನ್, ಇನ್ ದಿ ಪಾರ್ಟ್ 4 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಹೇಳ್ತಿದ್ದೀವಿ ನಾವು. ಅದೆಲ್ಲ ಕೂಡ ಇದೊಂದು ವಚನದಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಯು ಕ್ಯಾನ್ ನೌ ಅಂಡರ್ಸ್ಟ್ಯಾಂಡ್, ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ವಾಟ್ ಹ್ಯಾಸ್ ಬಿನ್ ಆಲ್ರೆಡಿ ದೇರ್ ಇನ್ ದಿಸ್ ಕಂಟ್ರಿ. ಆ ಭಾಗನ ಹೇಳುವಂಥದ್ರಲ್ಲಿ ಹೇಳುವಾಗ ಪ್ರಾಣಿ ಪಕ್ಷಿಗಳಲ್ಲಿ ಅಂತ ಹೇಳ್ತಾರೆ. ಆ ಪ್ರಾಣಿ ಪಕ್ಷಿಗಳಲ್ಲಿ ದಯೆ ಇಟ್ಕೋಬೇಕು ಅಂತ. ಎನ್ವಿರಾನ್ಮೆಂಟಲ್ ಲಾ ಈಸ್ ಫುಲ್ಲಿ ಕವರ್ಡ್ ಬೈ ಒನ್ ವಚನ. ವಾಟ್ ಮೋರ್ ಯು ವಾಂಟ್? ನೆಕ್ಸ್ಟ್ ಇದ್ದಿ ಭಾಳ ಇಂಪಾರ್ಟೆಂಟು, ಉದಕದೊಳಗೆ ಬೈದಿಟ್ಟ ಬಯಕೆ ಕಿಚ್ಚಿನಂದತ್ತು ಅಂತ. ನೀರೊಳಗಡೆಗೆ ಬೆಂಕಿ ಇರಕ್ಕೆ ಸಾಧ್ಯವಾ? ಆ ರೀತಿ ಇತ್ತು ನನ್ನ ಆಸೆಗಳು ಅಂತ ಹೇಳ್ತಾರೆ. ಅದನ್ನು ಹೇಳುವಂಥ ಸಂದರ್ಭದಲ್ಲಿ ಇವತ್ತಿನ ಸಮಾಜ ಚೆನ್ನಾಗಿರಬೇಕು, ಹೇಗೆ ಇರಬೇಕು ನಮ್ಮ ಸಮಾಜ ಅಂತಂದರೆ ಅದೇ ಬಸವಣ್ಣವ್ರು ಹೇಳ್ತಾರೆ, ಹರಿವ ಹಾವಿಗೆ ಅಂಜೆ ಅಂತ. ಆ ವಿಷಕಾರಿಯಾಗಿರ್ತಕ್ಕಂಥ ಹಾವಿಗೆ ನಾನು ಹೆದರ್ಕೊಡೋದಿಲ್ಲ ಅಂತ ಹೇಳ್ತಾರೆ. ಉರಿವ ನಾಲಿಗೆ ಗಂಜೆ ಅಂತ ಎರಡನೇದು ಹೇಳ್ತಕ್ಕಂಥದ್ದು. ಉರಿವ ನಾಲಿಗೆ ಅಂದರೆ ನಮಗೆ ಬಸವಣ್ಣವ್ರ ಕಾಲದಲ್ಲಿ ಬರೀ ಬೆಂಕಿಯ ಕೆನ್ನಾಲಿಗೆ ಇತ್ತು. ಈಗ ಹಂಗಿಲ್ಲ, ಅರ್ಧ ಗಂಟೆಗೆ ಬ್ರೇಕಿಂಗ್ ನ್ಯೂಸ್ ಅನ್ನೋ ಕೆನ್ನಾಲಿಗೆ ಇದೆ. ಅದರೊಳಗಡೆ ಅರ್ಧ ದಿವಸದಲ್ಲಿ ಎಲ್ಲರೂ ರಾಜನ್ನ ಭಿಕ್ಷುಕ ಮಾಡಿಬಿಡ್ತಾರೆ, ಭಿಕ್ಷುಕನ ರಾಜ ಮಾಡಿಬಿಡ್ತಾರೆ. ಆ ಕೆನ್ನಾಲಿಗೆಗೆ ನಾನು ಹೆದರ್ಕೊಡೋದಿಲ್ಲ ಅಂತಾರೆ. ಕತ್ತಿಯ ಮನೆಗಂಜೆ ಅಂತ ಹೇಳ್ತಾ ಹೋಗ್ತಾರೆ. ಹೇಳ್ಬಿಟ್ಟು ಯಾತಕ್ಕಾದರೆ ನಾನು ಹೆದರ್ಕೋತೀನಿ ಅಂತ ಬಸವಣ್ಣವ್ರು ಹೇಳ್ತಾರೆ, ಪರಸ್ತ್ರೀಗೆ ಪರಧನಕ್ಕೆ ಅಂತ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈ ಪರಸ್ತ್ರೀ ಪರಧನ ಎರಡನ್ನು ತೆಗೆದುಬಿಟ್ರೆ ಏನು IPC-ನಲ್ಲಿತ್ತು, ಆಫ್ ದಿ ಪ್ರಾಪರ್ಟೀಸ್, ಅಫೆನ್ಸಸ್ ರಿಲೇಟಿಂಗ್ ಟು ದಿ ಪ್ರಾಪರ್ಟೀಸ್, ಅಫೆನ್ಸಸ್ ರಿಲೇಟೆಡ್ ಟು ದಿ ವುಮನ್, ಎರಡು ತೆಗೆದಾಕ್ಬಿಟ್ರೆ 511 ಸೆಕ್ಷನ್ನಲ್ಲಿ 250 ಸೆಕ್ಷನ್ ಹೊರಟೋಯ್ತು. ಇದಾದ ಮೇಲೆ ನಮಗೆ ಸಿಗ್ತಕ್ಕಂಥ ಬಸವಣ್ಣವರ ಮೂಸೆಯಲ್ಲಿ ಬೆಳೆದಂತಹ ಒಬ್ಬ ಪುಣ್ಯಾತ ಗಿತ್ತಿ ಯಾರು ಅಂತ ಹೇಳ್ತು ಅಂತಂದರೆ ಆಕೆ ಆಯ್ದಕ್ಕಿ ಲಕ್ಕಮ್ಮ ಅಂತ. ಎಂಥ ಉತ್ತಮವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡ್ತಾಳೆ ಅವಳು ಅನುಭವ ಮಂಟಪದಲ್ಲಿ ಅಂತ ಹೇಳಿದ್ರೆ, ನಿನ್ನದಲ್ಲದೆ ಇರ್ತಕ್ಕಂಥದ್ದಕ್ಕೆ ಆಸೆ ಪಡಬೇಡ, ಕಾಯಕ ಇರಬೇಕು, ಕಷ್ಟಪಟ್ಟು ದುಡಿ, ಕಷ್ಟಪಟ್ಟು ದುಡಿದ ಮೇಲೆ ಬಂದಂಥ ಹಣವನ್ನು ತೆಗೆದುಕೊಂಡು ಹೋಗು. ಆ ಹಣದಿಂದ ಅಡುಗೆ ಇತ್ಯಾದಿಗಳನ್ನು ಸಿದ್ಧಪಡಿಸಿ, ಇವತ್ತು ಶಿವನ ಕೃಪೆಗೆ ಯಾರಾದರೂ ಪಾತ್ರರಾಗಿಲ್ಲ, ಅವರಿಗೆ ಊಟ ಸಿಕ್ಕಿಲ್ಲ ಅಂತ ಆಯಿತು ಅಂತಾದರೆ ಆಗ ಅವರನ್ನು ಕರೆದು ಊಟಕ್ಕಿಟ್ಟು, ಅವರು ಯಾರೂ ಸಿಗದಿದ್ದ ಪಕ್ಷದಲ್ಲಿ ಎಲ್ಲರೂ ಸಂತೃಪ್ತವಾಗಿತ್ತು ಅಂತಂದರೆ ಪ್ರಾಣಿ ಪಕ್ಷಿಗಳಿಗೆ ಅದನ್ನು ಇಟ್ಟು ಆಮೇಲೆ ತಿನ್ನೋದೇನಿದೆಯಲ್ಲ ಇದನ್ನು ಮಿಕ್ಕಿದ್ದನ್ನು ಪ್ರಸಾದ ಅಂತ ಕರೆದ್ರು. ಇದನ್ನು 3 ಗುಣಗಳಾಗಿ ಕರೆದ್ರು, ಕಾಯಕ, ದಾಸೋಹ, ಪ್ರಸಾದ ಅಂತ. ಈ ಒಂದು ಕಾನ್ಸೆಪ್ಟನ್ನು ಮೊಟ್ಟ ಮೊದಲನೇ ಕೊಟ್ಟಿದ್ದಂಥದ್ದು ಭಾರತದಲ್ಲಿ ಭಾಳ ಹಿಂದಿನಿಂದ ಇತ್ತು. ಅದನ್ನು ಪುನರುಜ್ಜೀವನ ಮಾಡಿದಂಥ
ಸ್ಪಷ್ಟವಾಗಿ ಕನ್ನಡದಲ್ಲಿ ಹೇಳಿದಂಥ ಪುಣ್ಯ ಯಾರಿಗೆ ತಲುಪಬೇಕು ಅಂತ ಹೇಳಿದ್ರೆ ಬಸವಣ್ಣವ್ರಿಗೆ ತಲುಪುತ್ತೆ. ದೊಡ್ಡದಾದಂಥ ಆನೆ ಅದು ನಮ್ಮ ಆಸೆ. ಆ ದೊಡ್ಡದಾದಂಥ ಆನೆ ಅಷ್ಟು ಆಸೆ ಇಟ್ಕೊಂಡಿರೋದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಚಿಕ್ಕ ಅಂಕುಶ, ಅದನ್ನು ಅವ್ರು ಹೇಳ್ತಾರೆ, ಕರಿಗನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಗಿರಿಗನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ತಮಂದ ಘನಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ, ಮರೋಗನ ನಿಮ್ಮ ನೆನವ ಮನ ಕಿರಿ ಬಾರದಯ್ಯ ಕೂಡಲ ಸಂಗಮ ದೇವ. ಸೊ 4 ಕ್ವಶನ್ ಹಾಕ್ಕೊಂಡಿದ್ದಾರೆ, ಅದಾಗೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಅತಿ ಆಸೆ ದುರಾಸೆ ಅನ್ನೋದೇನಿದೆ ಅದು ಆನೆ ಹಾಗೆ ಅಂತ, ಅದನ್ನ ಸಂಯಮ ಅಂತಕ್ಕಂಥ ಅಂಕುಶದಿಂದ ಹಿಡ್ಕೋಬೇಕಾಗುತ್ತೆ. ವಜ್ರದ ನೆಕ್ಲೆಸ್ ಇರಲಿ, ವಜ್ರದಲ್ಲಿರ್ತಕ್ಕಂಥ ಪೂರ್ತಿ ಸಂಪೂರ್ಣಮಯ ವಜ್ರಮಯವಾಗಿರ್ತಕ್ಕಂಥದ್ದು ಇರಲಿ, ಪ್ರಾಣ ಹೋದ್ಮೇಲೆ ಏನು ತಗೊಂಡು ಹೋಗ್ತೀವಿ ನಾವು ಇದರಿಂದ? ಏನನ್ನ ತೆಗೆದುಕೊಂಡು ಹೋಗಾಗುತ್ತೆ? ಅದನ್ನ ಕನಕದಾಸರು ಹೇಳ್ತಾರೆ, ಯಾರೂ ಸಂಗಡ ಬಾಹೋರಿಲ್ಲ ಅಂತ. ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನ್ನುವರು, ಕಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು, ಯಾರೂ ಸಂಗಡ ಬಾಹೋರಿಲ್ಲ. ಇಲ್ಲಿ ನಿಂತಿದ್ದೀನಿ, ಅನಾರೋಗ್ಯ ಕಾರಣಾಂತರದಿಂದ ಜೀವನ ನಶ್ವರ, ಬಿದ್ದುಬಿಟ್ಟೆ. ರೆಡ್ಡಿಯವರು ನಮ್ಮ ಸ್ನೇಹಿತರೆಲ್ಲ ಕರ್ಕೊಂಡೋಗಿ ಇಲ್ಲೇ ಪಕ್ಕದಲ್ಲಿರೋ ಆಸ್ಪತ್ರೆಗೆ ಸೇರಿಸ್ತಾರೆ. ಅವರೆಲ್ಲ ಬೆಸ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ, ಆಗಲ್ಲ ಅಂತಾಗುತ್ತೆ. ಐ ಆಮ್ ಸಾರಿ ಅಂದ್ಬಿಡ್ತಾರೆ. ಇಲ್ಲಿ ತನಕ ಕೇಳ್ತಿದ್ದವರೆಲ್ಲ ಮಾನ್ಯ ನ್ಯಾಯಮೂರ್ತಿಗಳು ಅವರು ಇವರು ಅಂತ ಹೇಳ್ದವರೆಲ್ಲ ತಕ್ಷಣ ವೆರಿ ನೆಕ್ಸ್ಟ್ ಮೂಮೆಂಟ್ ಕೇಳೋದೇನೆಂದರೆ ಬಾಡಿ ಯಾವಾಗ ಬರುತ್ತೆ ಅಂತ. ಇಷ್ಟು ನಶ್ವರ ನಮ್ಮ ಜೀವನ. ಅದಕ್ಕಾಗಿ ಅಲೆಕ್ಸಾಂಡರ್ ಏನು ಹೇಳ್ದ, ನನ್ನ ಒಂದು ಬರೀ ಖಾಲಿ ಕೈಯನ್ನ ಕುಣಿಯಿಂದ ಹೊರಗಡೆ ಇಟ್ಟಿರಿ ಅಂತ. ಯಾಕೆ ಅಂತ ಕೇಳಿದ್ರೆ ಜನಕ್ಕೆ ಅರ್ಥ ಆಗಬೇಕು, ಇಡೀ ಪ್ರಪಂಚವನ್ನು ನಾನು ಗೆದ್ದೆ, ಎಷ್ಟೋ ಜನನ್ನ ಸಾವಿಗೀಡು ಮಾಡಿದೆ, ಎಷ್ಟು ಹೆಣ್ಣು ಮಕ್ಕಳು ವಿಧವೆಯರಾಗ್ಬಿಟ್ರು, ಎಷ್ಟೋ ಮಕ್ಕಳು ಅನಾಥರಾಗ್ಬಿಟ್ರು, ಎಲ್ಲ ರಾಜರಿಗೆ ಪೀಡಿಸ್ದೆ, ಚಕ್ರವರ್ತಿ ಆದೆ, ಹೋಗುವಾಗ ಏನು ತಗೊಂಡು ಹೋಗ್ತಾ ಇದ್ದೀನಿ? ಖಾಲಿ ಕೈ ಅಂತ ಹೇಳಿ. ಇದನ್ನ ಬಸವಣ್ಣವ್ರು ಏನು ಮಾಡಿದ್ರು ಅಂತಂದ್ರೆ, ಗಿರಿಗನಹ ವಜ್ರ ಕಿರಿದೆನ್ನಬಹುದೇ ಭಾರತಯ್ಯ ಅಂತ ಹೇಳ್ತಾರೆ. ಅದರಿಂದ ನಮಗೆ ತಿಳಿಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಏನೆಲ್ಲ ನಾವು ಸಂಪಾದನೆ ಮಾಡಿದ್ರು ಕೂಡ ಕೊನೆಗೇನು ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ಇಲ್ಲಿಂದೇನು ತಗೊಂಡು ಹೋಗೋಕ್ಕಾಗಲ್ಲ ಅಂದಮೇಲೆ ಯಾಕೆ ಮಾಡಬೇಕು? ಕೋಟ್ಯಾಂತರ ರೂಪಾಯಿ ಸಂಪಾದನೆ ಯಾಕೆ ಮಾಡಬೇಕು? ಒಳ್ಳೆ ಕಾರ್ ಯಾಕೆ ಇಟ್ಕೋಬೇಕು? ಒಳ್ಳೆ ಮನೆ ಯಾಕೆ ಇಟ್ಕೋಬೇಕು? ಏನು ತಗೊಂಡು ಹೋಗೋಕ್ಕಾಗಲ್ಲ. ಒಂದನ್ನು ತೆಗೆದುಕೊಂಡು ಹೋಗ್ಬೋದು, ಒಂದನ್ನು ತೆಗೆದುಕೊಂಡು ಹೋಗ್ಬೋದು. ದೇರ್ ಇಸ್ ನೋ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಬ್ರಾಂಚ್ ಇನ್ ದಿ ದಟ್ ಪರ್ಟಿಕ್ಯುಲರ್ ಲೋಕ. ಏನಿದೆ ಹಾಗಾದ್ರೆ? ನೀವು ಇಲ್ಲಿ ಒಬ್ಬರಿಗೆ ಒಂದು ಪೈಸದ ಸಹಾಯ ಮಾಡಿದರೆ, ಒಬ್ಬ ಕ್ಲೈಂಟಿಗೆ ಅವನ ಕಣ್ಣೀರನ್ನು ಒರೆಸಿ ನೀವು, ಇಲ್ಲಪ್ಪ ನಿಮ್ಗೆ ಅನುಕೂಲ ಆಗಿದೆ ಅಂತ ಹೇಳಿ ಒಂದು ಅನುಕೂಲ ಮಾಡಿಕೊಟ್ರೆ, ಅವ್ನಿಗೆ ಯಾರೂ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಅದಕ್ಕೆ ಕೋಟಿ ಕೋಟಿ ರೂಪಾಯಿನಷ್ಟು ಆ ಅಕೌಂಟಲ್ಲಿ ಕ್ರೆಡಿಟ್ ಆಗಿರುತ್ತೆ ಅಂತ ಹೇಳ್ತಾರೆ ಬಸವಣ್ಣವರು. ಇಂತಹ 10 ಹಲವು ಸಮಾಜವನ್ನು ತಿದ್ದಿ ತೀಡುವ ಕೆಲಸವನ್ನು ಸ್ಪಷ್ಟ ಕನ್ನಡದಲ್ಲಿ ಬರೆದಂಥವ್ರು, ಅದರಂತೆ ನಡೆದುಕೊಂಡಂಥವ್ರು ಬಸವಣ್ಣವರಾದರು. ಅವರ ಜೊತೆಗೆ ಬೇಕಾದಷ್ಟು ಜನ ಇದ್ದರು. ಚೆನ್ನಮಲ್ಲಿಕಾರ್ಜುನ ಅಂತ ಬರೀತಕ್ಕಂಥ ಅಕ್ಕ ಮಹಾದೇವಿ ಇದ್ಲು, ಅಲ್ಲಮ್ಮ ಇದ್ದರು. ಮಹಾನ್ ಕಠೋರ. ನನ್ನನ್ನು ಯಾರು ಬೈತಾರೆ ಅಂತಂದರೆ ಅಲ್ಲಮ್ಮನ ವಚನ ಓದಿ, ನಾನು ಭಾಳ ಮೈಲ್ಡ್ ಅವ್ರ ಮುಂದೆ. ಹಾಗಾಗಿ ಅಲ್ಲಮ್ಮನ ವಚನಗಳು ಕಠೋರವಾಗಿರುತ್ತೆ, ಕಠೋರವಾದ ಸತ್ಯವನ್ನು ಹೇಳುತ್ತೆ. ಕಡವಾ ಸತ್ಯ ಅಂತ ಹಿಂದಿನಲ್ಲಿ, ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ ಅಂತ. ಇಟ್ ಈಸ್ ನಾಟ್ ಎ ಸ್ವೀಟ್ ಕೋಟೆಡ್ ಟ್ಯಾಬ್ಲೆಟ್ ಅಂತ. ಆದ್ದರಿಂದ ಅಲ್ಲಮ್ಮ ಇದ್ದ, ಅವರ ಜೊತೆ ಸೇರಿಸಿಕೊಂಡು ಒಂದು ಇಡೀ ಸಮಾಜವನ್ನು, ಭೇದ ಭಾವವಿಲ್ಲದ ಸಮಾಜವನ್ನು, ಎಲ್ಲರನ್ನೂ ಅವರವರ ಕೆಲಸಗಳಲ್ಲಿ ತೊಡಗಿಸಿ ಸಮಾಜ ಚೆನ್ನಾಗಿರಬೇಕು ಅಂತ ಕ್ರಾಂತಿಯನ್ನು ಉಂಟು ಮಾಡಿದ್ರು. 12ನೇ ಶತಮಾನ ಆಯಿತು ಸರ್, ನೀವು ನೋಡಿದ್ರ ನಾನು ನೋಡಿದ್ರ, ಬರೆದಿದ್ದನ್ನು ಓದ್ಕೊಂಡಿದ್ದೀವಿ ಅಂತ. ಹಾಗೆ ಬರೆದಿದ್ದನ್ನು ಓದ್ಕೊಂಡು ಅದನ್ನು ಅನುಷ್ಠಾನಕ್ಕೆ ತಂದವರು ಬೇಕಾದಷ್ಟು ಜನ ಇದ್ದಾರೆ. ಅಂಥವರಲ್ಲಿ ನಮಗೆ ನಮ್ಮ ಜೊತೆ ಇದ್ದು 111 ವರ್ಷಗಳ ಕಾಲ ಇದ್ದು ನಡೆದಾಡುವ ಬಸವಣ್ಣ ಅಂತ ಕರೆಸ್ಕೊಂಡಂಥ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು ನಮ್ಮ ಕಣ್ಮುಂದೆ ಬರಬೇಕು. ಅದನ್ನು ಅವರು ಮಾಡಿ ತೋರಿಸಿದ್ರು. ಎಂತಹ ಕಾಯಕ ಅಂದರೆ, ಅಂಗೈಲಿ ಲಿಂಗವೇ ತುಂಬೆ ಹೂವಿನ ಲಿಂಗವೇ ಅಂತ ಏನು ಕೇಳೋದಿಲ್ಲ, ದೊಡ್ಡ ಹಾರ ಕೇಳೋದಿಲ್ಲ, ತುರಾಯಿ ಕೇಳೋದಿಲ್ಲ, ಗಂಧ ಕೇಳೋದಿಲ್ಲ, ಹಾಲು ಮೊಸರು ಏನನ್ನೂ ಕೇಳೋದಿಲ್ಲ. ಒಂದು ಅಂಗೈನಲ್ಲಿ ಆತ್ಮಲಿಂಗವನ್ನು ತೆಗೆದಿಟ್ಕೊಳ್ಳಿ, ಕಾಡಿಗೆಯಿಂದ ಇಟ್ಕೊಂಡು ಅದ್ರ ಮೇಲೆ ಒಂದು ತೊಟ್ಟು ನೀರು ಹಾಕಿ ಒಂದು ತುಂಬೆ ಹೂವನ್ನು ಇಟ್ಬಿಡಿ, ಶಿವನೇ ಕಾಪಾಡು ಅಂತ ಹೇಳಿ ವಾಪಸ್ ಕಾಡಿಗೆಗೆ ಇಟ್ಕೊಂಡ್ಬಿಟ್ಟು ಕೆಲಸಕ್ಕೆ ಹೋಗಿ. ಈ ತರಹ 7:30 ಗಂಟೆಗೆ ತಮ್ಮ ಇಷ್ಟಲಿಂಗದ ಪೂಜೆಯನ್ನು ನೆರವೇರಿಸಿ ಬರೀ ಕಾಲ್ನಲ್ಲಿ
ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಕ್ಯಾತಸಂದ್ರ, ತುಮಕೂರಿನ ಇತರ ಭಾಗಗಳಿಗೆ ನಡ್ಕೊಂಡು ಹೋಗೋರು ಸಿದ್ಧಗಂಗಾ ಬೆಟ್ಟೆಯಿಂದ 4-6 ಕಿಲೋಮೀಟರ್, 5-6 ಕಿಲೋಮೀಟರ್, 7-8 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಈ ವರ್ಷ ಒಂದು ಮನೆಗೆ ಹೋದರೆ ಈ ತಿಂಗಳು ಮತ್ತೆ ಆ ಮನೆಗೆ ಇನ್ನೊಂದು 3-4 ತಿಂಗಳುಗಳ ಕಾಲ ಹೋಗ್ತಿರ್ಲಿಲ್ಲ. ಹಾಗೆ ಮನೆಗಳನ್ನ ಹುಡ್ಕೊಂಡು ಹೋಗಿ ಅಲ್ಲಿರ್ತಕ್ಕಂಥ ತಾಯಿಯನ್ನು ಕರೆದು, ಅಮ್ಮ ಎಷ್ಟು ಮಕ್ಕಳು ನಿಮಗೆ? 2. ಏನು ಮಾಡ್ತಾರೆ? ಇತ್ತ ಶಾಲೆಗೆ ಓದ್ತಾರೆ. 3ನೇ ಮಗು ಒಂದು ಸಿದ್ಧಗಂಗಾ ಬೆಟ್ಟದಲ್ಲಿ ಓದ್ತಾ ಇದೆ ಅಮ್ಮ, ಏನಾದರೂ ಕೊಡು ಅಂತ ಕೇಳೋದು. ಅಮ್ಮ ಒಂದಿತ್ತು ರಾಗಿ, ಒಂದು ಹಸಿಮೆಣಸಿನ್ಕಾಯಿ, ಒಂದು ಉಳ್ಳಾಗಡ್ಡಿ ಕೊಟ್ಟರೆ ಅದನ್ನು ಜೋಳಿಗೆಗೆ ಹಾಕ್ಕೊಂಬಂದು ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ರಾಗಿ ಅಂಬಲಿ ಮಾಡಿಸಿ ತಿನ್ನಿಸಿ, ಮಿಕ್ಕರೆ ತಾವು ತಿಂತಿದ್ರು, ಇಲ್ಲದರೆ ಉಪವಾಸ ಇರ್ತಿದ್ದು, ಮತ್ತೆ ಮಾರನೇ ದಿನ ಬರೇ ಕಾಲಲ್ಲಿ ಅಳ್ಕೊಂಡು ಹೋಗ್ತಿದ್ರು. ಯಾತಕ್ಕೋಸ್ಕರ ಅಂದರೆ ಹುಡುಗರನ್ನ ಸಾಕೋಕ್ಕೋಸ್ಕರ. ಎಷ್ಟು ಜನ ನಾವಿಲ್ಲಿ ಎಷ್ಟು ಡೊನೇಷನ್ ಕೊಟ್ಟಿದ್ದೀವಿ ಹೇಳಿ? ಕೊಟ್ಟರು ATG ಸರ್ಟಿಫಿಕೇಟ್ ಬರುತ್ತಾ ಅಂತ ಮೊದಲು ಕೇಳ್ತೀವಿ. ಇಂಥ ಕಾಯಕ ಯೋಗಿಯಾಗಿ ಅದನ್ನು ತಗೊಂಬಂದು ದಾಸೋಹ ಮಾಡಿ, ತ್ರಿವಿಧ ದಾಸೋಹಿ ಅಂತ, ಅನ್ನ ದಾಸೋಹಿ, ಅಕ್ಷರ ದಾಸೋಹಿ, ಆಶ್ರಯ ದಾಸೋಹಿ ಅಂತ, ಈ ಥರ ತ್ರಿವಿಧ ದಾಸೋಹಿಯಾಗಿ ಇವರಂದ್ರಲ್ಲ, ನುಡಿದಂತೆ ನಡೆದವನ್ನ ಅಡಿಗೆನ್ನ ನಮನ ಅಂತ ತಿಳಿಸ್ಬೇಕಾಗಿರ್ತಕ್ಕಂಥದ್ದು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು. ಹಾಗಾಗಿ ಅವ್ರೇನಾಯ್ತು, ಅಲ್ಲಿ ಮಾಡಿದಂಥ ಮೊದಲನೇ ಬ್ಯಾಚ್ ಸ್ಟೂಡೆಂಟ್ಸ್ ಏನಿದ್ರು ಅವರೆಲ್ಲ ಉತ್ತಮವಾಗಿ ಓದಿದ್ರು. ಪೆಹಲೆ ಪೇಟೋಬಾ ಬಾತ್ನೆ ವಿಠೋಬಾ ಅಂತ, ಹಸುವೆ ಇರೋ ಮಕ್ಕಳಿಗೆ ಯಾರಿಗೂ ಏನು ಹೇಳೋಕ್ಕಾಗ್ತಿರಲ್ಲ, ತಮ್ಮ ಕೈಲಾದಷ್ಟು ಗಂಜಿಯನ್ನು, ಅಂಬಲಿಯನ್ನು ಹಾಕಿ ಅವ್ರನ್ನ ಸರಿ ಮಾಡಿ ಒಂದು ಹಂತಕ್ಕೆ ತಂದು ಅವರೆಲ್ಲ ಓದ್ಕೊಂಡು ಫಾರಿನ್ಗೆ ಹೋದರು, ಅಮೆರಿಕಾದಂಥ ದೇಶಗಳಲ್ಲಿ ಹೋದರು. ಈಗಿನ ಥರ ಯಾವುದೇ ಅನುಕೂಲಗಳಿರಲಿಲ್ಲ, ವಾಟ್ಸಪ್ಪು ಅವೆಲ್ಲ. ಯಾರೋ ಒಬ್ರು ಹೋಯ್ತು ಅಂತಂದರೆ ಎನಿ ಇಂಡಿಯನ್ ಹಿಯರ್ ಅಂತ ಎಂಬೇಸಿನಲ್ಲಿ ಕೇಳೋರು, ಎಂಬೇಸಿನಲ್ಲಿ ಏನೋ ಒಂದು ಅಡ್ರೆಸ್ ಕೊಡೋರು, ಅವ್ರಿಗೊಂದು ಕಾಗದ ಬರೆಯೋದು ಮುಂಚಿತವಾಗಿ, ನಾನು ಇಂಥ ದಿನ ಅಮೆರಿಕಕ್ಕೆ ಬರ್ತಾ ಇದ್ದೀನಿ ಹೀಗೆ ಅಂತ. One point of contact for anybody who went from Karnataka is, I am the student of Dr. Shivkumar Swami. I read in Siddhaganga Mata. My education is in Siddhaganga Mata ಅಂತ. 8 ದಿನ ಪುಕಟ್ಟೆ ಅವ್ರ ಮನೇಲಿ ಕೂರಿಸ್ಕೊಂಡು ಊಟ ಹಾಕಿ ಅವ್ರಿಗೆ ಏನು ಬೇಕೋ ಎಲ್ಲ ಅನುಕೂಲ ಮಾಡಿಕೊಡೋರು. ಅಂತಹ ಇಂಜಿನಿಯರ್ಗಳು, ಡಾಕ್ಟರ್ಗಳು ಆದವರು ತಾವು ರಾಗಿ ಅಂಬಲಿಯನ್ನು ತಿಂದಿದ್ದನ್ನು ನೆನೆಸ್ಕೊಂಡು ತಮ್ಮ ಹುಟ್ಟಿದ ಹಬ್ಬಗಳ ದಿವಸಗಳ ಕಾಲದಲ್ಲಿ ಸಂಪೂರ್ಣ ಅಲ್ಲಿರೋ ಮಕ್ಕಳಿಗೆ ಊಟ ಹಾಕಬೇಕು, ಒಂದು ಸಿಹಿಯನ್ನು ಕೊಡಬೇಕು ಅನ್ನೋದನ್ನು ಚಿಂತನೆ ಮಾಡಿ ಅವರೊಂದು ಆ ಧನವನ್ನು ಶೇಖರಣೆ ಮಾಡಿದ್ರು. ಆ ರೀತಿಯಾಗಿ ಬಂದಂತಹ ಅನುಕೂಲದಿಂದ ಇವತ್ತು ಯಾರು ಸಿದ್ಧಗಂಗಾ ಮಠದಲ್ಲಿ ಮಕ್ಕಳು ಓದ್ತಾರೆ ಅವರಿಗೆ ಒಂದೊಂದು ದಿವಸಕ್ಕೆ 5 ಸ್ವೀಟ್ ಸಿಕ್ಕುತ್ತೆ. ಒಂದು ಬೀಜ ಅವ್ರು ಹಾಕಿದ್ದು ದಾನ ಧರ್ಮ ಅಂತಕ್ಕಂಥದ್ದು. ಆ ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಆದರೂ ಕೂಡ ಅಲ್ಲಿ ಒಂದು ಸಣ್ಣ ಬಾಲಕನಿದ್ದಾನೆ, ನೀವೆಲ್ಲ ಅದನ್ನು ಗಮನಿಸಿದಿರೋ ಇಲ್ವೋ, ಶಿಷ್ಯ ಇದ್ದಾನೆ. ಊಟ ಕೊಟ್ಟಾಗ ಪ್ಲೇಟ್ ಇಸ್ಕೊಳ್ಳುವಾಗ ಅನ್ನ ಒಂಚೂರು ಬಿಟ್ಟಿದ್ರೆ ಪೂರ್ತಿ ತಿನ್ನಿ ದಂಡ ಮಾಡಬಾರ್ದು ಅನ್ನ ಅಂತ ಹೇಳ್ತಾನೆ. ಹೋಗಿ ಡೆಪ್ಟಿ ಕಮಿಷನರ್ಗೆ ಹೇಳ್ತಾನೆ, DYSPಗೆ ಹೇಳ್ತಾನೆ, ಬಿಡೋಂಗಿಲ್ಲ ಚೆಲ್ಲೋಂಗಿಲ್ಲ, ಪೂರ್ತಿ ಹೋಗಬೇಕು ಅಂತ. ಎಷ್ಟು ಬೇಕು ಅಷ್ಟು ಹಾಕಿಸ್ಕೊಳ್ಳಿ, ಒಂದು ಅಗಳು ದಂಡ ಮಾಡಬಾರ್ದು ಅಂತ. ಹಾಗೊಂದು ವೇಳೆ ಮಿಕ್ಕಿದ್ದು ಯಾರಾದರೂ ಬಿಟ್ಬಿಟ್ಟಿತ್ತು ಅಂತಂದ್ರೆ ಅದನ್ನು ತೊಗೊಂಡೋಗಿ ನಾಯಿಗೆ ಹಾಕ್ತಾನೆ. 6-8 ನಾಯಿಗಳಿದ್ದಾವೆ ಸಿದ್ಧಗಂಗಾ ಮಠದಲ್ಲಿ. ಆ ಗುರುಗಳು, ಈಗಿನ ಗುರುಗಳು ನಡೆದಾಡ್ತಿದ್ರೆ ಅವ್ರ ಪಕ್ಕದಲ್ಲೇ ಒಳ್ಳೆ ಪ್ರೀತಿಯಿಂದ ಇರ್ತಾರೆ. ಯಾಕಿದನ್ನೆಲ್ಲ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಯಾರು ಬಸವಣ್ಣನ ಕಾಣಲಿಲ್ಲ. ಅವ್ರು ಹಾಕೊಟ್ಟಂಥದ್ದು ಹೀಗಿತ್ತು ಅನ್ನೋದನ್ನು ಓದಿದ್ದಷ್ಟೇ ನಾವು. ಹಾಗಿದ್ರ ಆ ರೀತಿ ನಡೆಯೋಕ್ಕೆ ಸಾಧ್ಯವ? ಕಲಿಯುಗದಲ್ಲೂ 21ನೇ ಶತಮಾನದಲ್ಲೂ ಈ ರೀತಿ ಸಾಧ್ಯವ ಅಂತಂದರೆ ಆಗ ಶಿವಕುಮಾರ ಸ್ವಾಮಿಗಳನ್ನ ಯಾರ್ಯಾರು ನೋಡಿದ್ರು ಅವ್ರಿಗೆಲ್ಲ ಅನಿಸುತ್ತೆ, ಹೌದು ಇದು ಸಾಧ್ಯ, ಬಸವಣ್ಣವ್ರು ಹಾಕಿಟ್ಟು ಕೊಟ್ಟಂಥ ಮಾರ್ಗದಲ್ಲಿ ಇದು ನಡೆದು ಬಂದಿದೆ ಅಂತ ತಿಳಿಸ್ಕೊಡ್ತಕ್ಕಂಥದ್ದು ನಾವು ಕಂಡಿದ್ದೀವಿ. ಮುಂದೆ SIT ಆಯಿತು, ಮೆಡಿಕಲ್ ಕಾಲೇಜ್ ಆಯಿತು, ಮತ್ತೊಂದಾಯಿತು, ಏನೇ ಎಲ್ಲ ಆದರೂ ಕೂಡ ಶಿವಕುಮಾರ ಸ್ವಾಮಿಗಳು ಬದಲಾವಣೆ ಆಗಲಿಲ್ಲ. ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಒಂದು ಮಠ ಬೆಳೆದ್ರೆ ಅದರ ಇರ್ತಕ್ಕಂಥ ಆಸ್ತಿ ಪಾಸ್ತಿಗಳ ಮೇಲೆ ಕಣ್ಣು ಹಾಕಿ ಯಾರ್ಯಾರೋ ಏನೇನೋ ಮಾಡಿಬಿಡ್ತಾರೆ. ಒಂದೊಂದು ಸಣ್ಣ ಇರುವೆಗಳು ಕೂಡ ಒಂದೊಂದು ಮರಳು ಕಾಳನ್ನು ತೆಗೆದುಕೊಂಡು ಬಂದು ಹುತ್ತ ಅಂತ ಕಟ್ಟುತ್ತೆ. ಎಲ್ಲ ಆ ಸ್ಟೇಜಿಗೆ ಬಂದಮೇಲೆ ಒಂದು ಹಾವು ಬಸಕ್ಕಂತ ಬಂದು ಸೇರ್ಕೊಂಡ್ಬಿಡುತ್ತೆ. ಇಲ್ಲ, ಸಿದ್ಧಗಂಗಾ ಮಠದಲ್ಲಿ ಅದಕ್ಕೆ ಅವಕಾಶ ಆಗಲಿಲ್ಲ. ಯಾಕಾಗಲಿಲ್ಲ ಅಂತ ಹೇಳಿದ್ರೆ ಆ ಮನುಷ್ಯ ಹಾಕೊಟ್ಟಂಥ ವ್ಯಾಲ್ಯೂ ಹಂಗಿತ್ತು. ಯಾರು ನಿಜವಾದ ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಶಿಷ್ಯರು ಅಂತ ಕರೆಸ್ಕೊತಾರೆ, ಅವ್ರು ಯಾರು ಕೂಡ ಆಚೆ ಈಚೆ ಹೋಗಿ ಬೇರೆ ಕಡೆ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ದೇ ಹ್ಯಾವ್ ಬೀನ್ ಟ್ರೈನ್ಡ್ ಬೈ ಸ್ವಾಮೀಜಿ ಇನ್ ದಟ್ ಫ್ಯಾಷನ್ ಅಂತ. ಪರಸ್ತ್ರೀಗೆ ಗಲಾಟೆ ಇಲ್ಲ, ಪರಧನಕ್ಕೆ ಗಲಾಟೆ ಇಲ್ಲ. ಆ ತರಹ ಸಮಾಜವನ್ನು ತಿದ್ದಿ ತೀಡಿ
ತುಮಕೂರಿನ ಕ್ಯಾತ್ಸಂದ್ರದ ಸಿದ್ಧಗಂಗಾ ಬೆಟ್ಟದಲ್ಲಿ ಪ್ರಾರಂಭವಾದಂಥ ಒಂದು ಸಣ್ಣ ಮರ ವಿಶ್ವಕ್ಕೆಲ್ಲ ಪಸರಿಸಿ ಬೇಕಾದಂತಹ ಅನುಕೂಲಗಳನ್ನು ಮಾಡಿಕೊಡ್ತು. ಹಿಂದೆನೂ ಒಮ್ಮೆ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಒಂದು ಡಾಕ್ಟರೇಟ್ ತಗೊಳ್ಬೋದು, ಅಷ್ಟು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅಂತಹ ಒಂದು ದೊಡ್ಡ ಸಮುದ್ರವನ್ನು ಒಂದು ಸಣ್ಣ 20 ನಿಮಿಷದಲ್ಲಿ ಹೇಗೆ ಹೇಳೋಕ್ಕಾಗತ್ತೆ? ಇಬ್ಬರು ಮಹಾನ್ ವ್ಯಕ್ತಿಗಳು, ಅಸೋಸಿಯೇಷನ್ನವರು, ನಮ್ಮ ಅಸೋಸಿಯೇಷನ್ನವರು ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬಸವಣ್ಣನವ್ರನ್ನ ನೆನೆಸ್ಕೊಳ್ತಕ್ಕಂಥದ್ದು ಮತ್ತು ಡಾಕ್ಟರ್ ಶಿವಕುಮಾರಿ ಅವರ ಸ್ವಾಮಿಗಳನ್ನ ನೆನೆಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮವಾದಂಥ ಕಾರ್ಯ, ಸಮಾಜಮುಖಿ ಕಾರ್ಯ. ಬೆಂಗಳೂರು ಅಡ್ವೊಕೇಟ್ಸ್ ಅಸೋಸಿಯೇಷನ್ ವಾಸ್ not famous for many things sometime earlier. I don't want to elaborate on that. ಸಮಾಜದಲ್ಲಿ ಜನಸಾಮಾನ್ಯರಲ್ಲಿ ನಮ್ಮ ಸಂಘಕ್ಕೆ ಬಂದಂತಹ ಏನು ಆಪಾದನೆಗಳಿತ್ತು ಅದು ಸಮಯಾಧಾರಿತವಾಗಿತ್ತು, ಆನಂತರ ಅದಾಗಲಿಲ್ಲ. ಈಗಲೂ ಕೂಡ ಜನಸಾಮಾನ್ಯರಲ್ಲಿ ಆ ಭಾವನೆಯನ್ನು ಹೋಗಲಾಡಿಸ್ತಕ್ಕಂಥಕ್ಕೆ ಭಾಳ ಒಳ್ಳೆ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೇವೆ ಅಸೋಸಿಯೇಷನ್. ಅಂತಹ ಒಂದು ಒಳ್ಳೆಯ ಕೆಲಸಗಳಲ್ಲಿ ಮೇಲ್ನೋಟಕ್ಕೆ ಕಾಣೋದಲ್ಲದೆ ಒಳದಲ್ಲಿಲೂ ಅಂತರಂಗದಲ್ಲೂ ಕೂತ್ಕೊಂಡು ಪ್ರತಿಯೊಬ್ಬರು ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ತವರು ಮನೆ ಸದಸ್ಯರಿಗೆ ಕಾಣಬೇಕಾದಂಥ ಒಂದು ನ್ಯಾಯ ನೀತಿ ಮಾರ್ಗ ಅಂತಂದರೆ ಬಸವಣ್ಣವರು ಮತ್ತು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಹಾಕಿಕೊಟ್ಟಂಥ ಮಾರ್ಗ. ಆದ್ದರಿಂದ ಇಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಇದ್ದರೆ ಸರಿ, ಇಲ್ಲದೆ ಹೋದರೆ ಅಸೋಸಿಯೇಷನ್ ಅವರು ಇದನ್ನು ಕೊಡಿ. ಒಂದು ಒಳ್ಳೆ ಕೆಲಸ ಮಾಡಿದ್ದೀವಿ. ಸುಮಾರು 1 ಗಂಟೆಗಳ ಕಾಲ ಕೀರ್ತನೆಗಳನ್ನು ವಚನಗಳನ್ನು ಕೇಳಿದ್ದೀವಿ. ನಂತರ ಅವ್ರನ್ನ ಸ್ಮರಿಸ್ಕೊಂಡಿದ್ದೀವಿ. ಇದ್ದಂಥ ಸಮಯದಲ್ಲಿ ಒಂದು ಒಳ್ಳೆ ಕಾರ್ಯವನ್ನು ಮಾಡಿದ್ದೀವಿ ಅಂತ ಹೇಳಿ ಮುಂದೆ ನೀವು ಇವತ್ತಲ್ಲ ನಾಳೆ ನಮಗೆಲ್ರಿಗೂ ಬೋರ್ಡಿಂಗ್ ಪಾಸ್ ಇದೆ, ನನಗೂ ಇದೆ, ಇಲ್ಲಿರೋರ್ಗೆಲ್ರಿಗೂ ಇದೆ, ಅದನ್ನೆಲ್ಲ ಇಲ್ಲ ಅನ್ನೋಂಗಿಲ್ಲ, ಆಯಿತಾ? ಬಟ್ ಇಟ್ ಈಸ್ ಇನ್ ದಿ ಸೀಲ್ಡ್ ಕವರ್. ನೋ ಬಡಿ ನೋಸ್ ದಿ ಡೇಟ್ ಆ್ಯಂಡ್ ಟೈಮ್. ನಮ್ಮ ಜೊತೆ ಇದ್ದವ್ರು ಎಷ್ಟೋ ಜನ ಸ್ನೇಹಿತರು ಇವತ್ತಿಲ್ಲ. ಆ ಕರೋನಾ ಸಂದರ್ಭದಲ್ಲಿ ಆಗಿದ್ದಂಥ ತೊಂದರೆಗಳಲ್ಲಿ ನಿನ್ನೆ ಅಪಿಯರ್ ಆದಂಥವ್ರು ಇವತ್ತಿಲ್ಲ ಅಂತ ಆಗೋಗ್ಬಿಟ್ರು. ಡಾಕ್ಟ್ರನ್ನ ಕೂಡ ಬಿಡಲಿಲ್ಲ ಮಹಾಮಾರಿ ಕರೋನಾ. ಇನ್ನೊಂದು ಕರೋನಾ ಬರೋಲ್ಲ ಅನ್ನೋ ಗ್ಯಾರಂಟಿ ಏನು? ನಾವೆಲ್ಲ ಇಲ್ಲೇನು ಉಳಿದಿದ್ದೀವಿ, ನನ್ನನ್ನು ಸೇರಿ ನಾನೇ ಮೊದಲನೇ ಆಗಿ ನಿಂತ್ಕೋತೀನಿ. ನಮಗೆಲ್ಲ ಭಗವಂತ ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದಾನೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆಯೋಕ್ಕೆ. ವಿ ಫೇಲ್ಡ್ ಇನ್ ದಿ ಫಸ್ಟ್ ಎಕ್ಸಾಮ್. ಈಗಾದರೂ ಚೆನ್ನಾಗಿ ಆಗ್ತೀವಿ ಅಂತಾದರೆ ಇನ್ನೊಂದು ಕರೋನಾ ಬರೋಕ್ಕೆ ಮುಂಚೆ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತಾಗುತ್ತೆ. ಅಂತಹ ಒಳ್ಳೆ ಕೆಲಸ ಏನು ಮಾಡಿದ್ಯಾ ಅಂತ ಅಲ್ಲೇನಾದ್ರು ಕರೀತು ಅಂತಂದರೆ ಆಗ ಹೇಳಿ. ನಾವು 23/4/26 ಮ್ಯಾಜಿಸ್ಟ್ರೇಟ್ ಕೋರ್ಟಿನ ಸಭಾಂಗಣದಲ್ಲಿ ಅಡ್ವೊಕೇಟ್ ಅಸೋಸಿಯೇಷನ್ ಅವ್ರು ಮಾಡಿರೋ ಬಸವ ಜಯಂತಿ ಮತ್ತು ಡಾಕ್ಟರ್ ಶಿವಕುಮಾರ್ ಜಯಂತಿನಲ್ಲಿ ಪಾಲ್ಗೊಂಡಿದ್ವಿ. ಆ ಪುಣ್ಯ ಇದೆ, ಎಲ್ಲ ಪಾಪಕ್ಕೆ ಅದೊಂದು ಪುಣ್ಯ ಸಾಕು. ನೋಡ್ಕೊಳ್ಳಿ, ಮ್ಯಾನೇಜ್ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಶೀಟ್ ಹಾಕ್ಕೊಡಿ ಅಂತ ಹೇಳಿ ಯು ವಿಲ್ ಆಲ್ ಬಿ ಅಕ್ವಿಟೆಡ್ ದೇರ್. ಆದ್ದರಿಂದ ನನ್ನ ಸ್ನೇಹಿತರಲ್ಲಿ ಒಂದು ವಿನಂತಿ, ಎಲ್ಲ ಈ ಜಯಂತಿಗಳು ಕೇವಲ ದ್ಯೋತಕವಾಗಿ ಆಗಬಾರ್ದು. ಆ ಸಂದರ್ಭವನ್ನು ಅನುಸರಿಸಿಕೊಂಡು ನಾವು ಈ ಹಿಂದೆ ಮಾಡಿರ್ತಕ್ಕಂಥ ತಪ್ಪುಗಳೇನಾದರೂ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ತಾ ಹೋಗೋಣ. ಮುಂದಿನ ಜೀವನವನ್ನು ಹಸನ್ ಮಾಡ್ಕೊಳ್ತಾ ಹೋಗೋಣ. ವಾಟ್ ಆರ್ ಓವರ್ ಆಲ್ ಅಟ್ ದಿ ಎಂಡ್ ಆಫ್ ದ ಡೇ ಅಡ್ವೊಕೇಟ್ಸ್ ಅಂದರೆ ಯಾರು? ದೇ ಆರ್ ಸೋಷಿಯಲ್ ಇಂಜಿನಿಯರ್ಸ್ ಸರ್. ಡಿಗ್ನಿಫೈಡ್ ನಾವು ಸಮಾಜದಲ್ಲಿರ್ತಕ್ಕಂಥ ರಸ್ತೆನಲ್ಲಿರ್ತಕ್ಕಂಥ ಕೊಳೆ ತೆಗೆಯೋಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಇಲ್ಲಿರ್ತಕ್ಕಂಥ ಕೊಳೆ ತೆಗೆಯೋರು ಯಾರು? ಅಣ್ಣ ತಮ್ಮಂದ್ರ ಮಧ್ಯೆ ಜಗಳ ಆಗಿದೆ, ತಾಯಿ ಮಕ್ಕಳ ಮಧ್ಯೆ ಜಗಳ ಆಗಿದೆ. ತಾಯಿಯನ್ನು ತಾಯಿ ಅಲ್ಲ ಅಂತ ಹೇಳ್ತಕ್ಕಂಥವ್ನು ಬಾಕ್ಸಲ್ಲಿ ನಿಂತ್ಕೊಂಡು ಹೇಳೋವಂಥವ್ರನ್ನ ನೋಡಿದ್ದೀವಿ. ಗಂಡ ಹೆಂಡ್ತಿರ್ದಂತೂ ಕೇಳೋದೇ ಬೇಡ. ಇಂಥ ಪಕ್ಕದ ಮನೆ ಟೀಚರ್ಗೆ ಚೀಟಿಂಗು, ಇನ್ನೇನಾಗುತ್ತೆ? ಇವನ್ನೆಲ್ಲವನ್ನು ಕೂಡ ನಾವು ಮಾಡಿದಂಥ ಸಂದರ್ಭದಲ್ಲಿ ಒಂದು ಆತ್ಮ ಸಾಕ್ಷಾತ್ಕಾರ, ಒಂದು ರೀತಿಯಾಗಿ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ನು, ನಮ್ಮ ಆತ್ಮನಿವೇದನೆ, ಇವುಗಳನ್ನೆಲ್ಲ ಎಲ್ಲಿ ಹೇಳ್ಕೋಬೇಕು? ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ವಿಚಾರಗಳನ್ನ ನಮ್ಮ ಸ್ನೇಹಿತರು ತಿಳ್ಕೋಬೇಕು, ಹೆಂಡತಿಗೂ ಹೇಳ್ಕೊಳಕ್ಕಾಗಲ್ಲ. ಅವರೇನೋ ನಿಮ್ಮ ಬಗ್ಗೆ ಭಾಳ ದೊಡ್ಡ ಇದಿಟ್ಕೊಂಡಿರ್ತಾರೆ, ಆಸೆ ಇಟ್ಕೊಂಡಿರ್ತಾರೆ. ನಾ ಮಾಡಿರ್ತಕ್ಕಂಥ ಸಣ್ಣ ಕೆಲಸ ಹೇಳ್ಬಿಟ್ರೆ ಎಲ್ಲ ಒಂದು ತೊಂದರೆ ಆಗ್ತೀನಿ ಅಂತ. ಹೆಂಡತಿಗೆ ಹೇಳ್ಕೊಳಕ್ಕಾಗ್ತದಲ್ಲಿ ಯಾಕೆ ಹೇಳ್ಕೊತೀನಿ? ಹೇಳ್ಕೊಡ್ಬೇಕಾದಂಥ ಒಬ್ಬ ವ್ಯಕ್ತಿ ಅಂತಂದರೆ ಟೀಚರ್ ಹತ್ರ ಹೋಗಿ ಹೇಳ್ತು ಅಂತಾನೆ, ಇಷ್ಟು ದಿನ ನಿಂಗೆ ಕಲಿಸಿದ್ದು ನಾನು ಅಂದ್ಬಿಡ್ತಾರೆ. ಹಾಗಾಗಿ ಎಲ್ಲಿ ಹೇಳ್ಕೊಬೋದು ಅಂತಂದರೆ ದೇವ್ರ ಮುಂದೆ ಹೇಳ್ಕೊಬೋದು, ಗುರುಗಳ ಮುಂದೆ ಹೇಳ್ಕೊಬೋದು. ನಾನು ತಪ್ಪು ಮಾಡಿದ್ದೀನಿ, ನೀವು ಎಲ್ಲ ಮಾಡಿದಿರಿ, ಯಾರು ಮಾಡಿಲ್ಲ ಅಂದರೆ ಸುಳ್ಳು ಹೇಳ್ತಾ ಇದ್ದೀವಿ ಅಂತ ಅಷ್ಟೇ. ಆದ್ದರಿಂದ ಆ ತಪ್ಪುಗಳನ್ನು ಸರಿಪಡಿಸ್ಕೊಂಡು ನಮ್ಮ ಮುಂದಿನ ಜೀವನವನ್ನು ಹಸನು ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಉತ್ತಮವಾದ ಅವಕಾಶವನ್ನು ನಮ್ಮ ವಕೀಲರ ಸಂಘದವರು ಮಾಡಿಕೊಟ್ಟಿದ್ದಾರೆ.
ನಮ್ಮ ಸಂಘ ಇಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆ ಅಂತ ಅನ್ನೋದಕ್ಕೋಸ್ಕರನೇ ನನಗೆ ಭಾಳ ಸಂತೋಷವಾಯಿತು. ಬರ್ತೀರಾ ಅಂತ ಹೇಳಿದ್ರೆ ಇಂಥ ಕಾರ್ಯಕ್ರಮಕ್ಕೆ ಬರ್ದಲ್ಲಿ ಇನ್ಯಾವುದಕ್ಕೆ ಬರಬೇಕಪ್ಪ, ಓನ್ಲಿ ಥಿಂಗ್ ಈಸ್ ಲಿಟಲ್ ಟೈಮ್ ಅಡ್ಜಸ್ಟ್ ಮಾಡಿಬಿಡಿ ಅಂತ ಹೇಳಿದ್ದೀನಿ. ಹಾಗಾಗಿ ಬಸವ ಜಯಂತಿ ಮತ್ತು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಜಯಂತಿಯ ದಿವಸದಂದು ನಾವು ತಡವಾದರೂ ಪರವಾಗಿಲ್ಲ ಒಳ್ಳೆಯ ಕಾರ್ಯಕ್ರಮವನ್ನು, ಉತ್ತಮವಾದ ಕಾರ್ಯಕ್ರಮವನ್ನು, ಶ್ಲಾಘನೀಯವಾದ ಕಾರ್ಯಕ್ರಮವನ್ನು, ಸಮಾಜಮುಖಿ ಕಾರ್ಯಕ್ರಮವನ್ನು ಅಸೋಸಿಯೇಷನಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅಚ್ಚುಕಟ್ಟಾದ ರೀತಿಯಲ್ಲಿ ನಡೆಸಿದ್ದಾರೆ. ಅವ್ರು ಹೇಳಿದ್ರು ಹಲವಾರು ಸಂದರ್ಭಕ್ಕೆ ಬರಬೇಕು ಅಂತ. 138 ವೆದರ್ ಇಟ್ ಇಸ್ ಬೂನ್ ಆರ್ ಬೇನ್ ಅನ್ನೋದಕ್ಕೆ ಹೇಳೋದಕ್ಕೆ ಬೇಕಾದಷ್ಟು ವೇದಿಕೆ ಇದೆ, ಅಥವಾ ಇನ್ಯಾವುದೋ ಕ್ರಿಮಿನಲ್ ಕೇಸಿನ ಬಗ್ಗೆ ಹೇಳೋಕ್ಕೆ ಬೇಕಾದಷ್ಟು ವೇದಿಕೆ ಇದೆ. ಮ್ಯಾಜಿಸ್ಟ್ರೇಟ್ ಕೋರ್ಟಿನ ಒಂದು ಕಾಂಪ್ಲೆಕ್ಸ್ ಒಳಗಡೆಗೆ ಬಸವ ಜಯಂತಿ ಬಗ್ಗೆ ಚಿಂತನೆ ಮಾಡಿದ್ದೆ ದೊಡ್ಡ ಪುಣ್ಯದ ಕೆಲಸ. ಆದ್ದರಿಂದ ಆ ಒಂದು ಶ್ಲಾಘನೆಗೆ, ಆ ಒಂದು ಪ್ರಯತ್ನಕ್ಕೆ, ಅವರು ಮಾಡಿದಂತಹ ಎಲ್ಲ ಕೆಲಸ ಕಾರ್ಯಗಳಿಗೆ ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ. ಬಸವನ ಕರುಣೆ, ಡಾಕ್ಟರ್ ಶಿವಕುಮಾರ್ ಅವರ ಕರುಣೆ, ಭಗವಂತ ಯಾವ ರೂಪದಿಂದ ಬಂದರೂ ಸರಿಯೇ ಅವರೆಲ್ಲರ ಕರುಣೆ ನಮಗಾಗಲಿ. ಇವತ್ತಿಗಿಂತ ನಾಳೆ ಚೆನ್ನಾಗಿರಲಿ, ನಾಳೆಗಿಂತ ನಾಳೆ ಚೆನ್ನಾಗಿರಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.